ಇವತ್ತಿನಿಂದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗಲಿದೆ. 4 ದಿನಗಳ ಕಾಲ ಬಂದ್ ಆಗಲಿದೆ ಫ್ಲೈಓವರ್. ಕಾರಣ ಇಷ್ಟೇ, ಕೇಬಲ್ ಅಳವಡಿಕೆ ಮತ್ತು ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧ ಇದೆ. ನೆಲಮಂಗಲ ತುಮಕೂರು ರಸ್ತೆಯಲ್ಲಂತೂ ಟ್ರಾಫಿಕ್ ಜಾಮ್. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದ ಸೂಚನೆ ಕೂಡ ನೀಡಲಾಗಿದೆ. ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧ. ನೀವು ತುಮಕೂರು ಮಾರ್ಗವಾಗಿ ಅಂದರೆ ತುಮಕೂರಿಗೆ ಹೋಗಬೇಕು ಅಂತಂದಾಗ ನೀವು ಫ್ಲೈಓವರ್ ಮಾರ್ಗವಾಗಿ ಹೋಗಬೇಕು ಅಂತಂದ್ರೆ, ಅಥವಾ ದಾಸರಳ್ಳಿ ಮಾರ್ಗವಾಗಿ ಹೋಗಬೇಕು, ಪೀಣ್ಯ ಜಾರಳ್ಳಿ ಕ್ರಾಸ್ ಮತ್ತು ದಾಸರಳ್ಳಿ ಮಾರ್ಗವಾಗಿ ಹೋಗಬೇಕು ಅಂತಂದರೆ ಫ್ಲೈಓವರ್ ಆಶ್ರಯಿಸ್ಕೊಂಡು ಹೋದರೆ ಬೇಗ ರೀಚ್ ಆಗಿಬಿಡ್ತೀವಿ, ನೆಲಮಂಗಲ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡ್ರೆ ಇನ್ನು 4 ದಿನಗಳ ಕಾಲ ಅದು ಸಾಧ್ಯ ಇಲ್ಲ. 4 ದಿನಗಳ ಕಾಲ ಫ್ಲೈಓವರ್ ಬಂದಾಗಿರಲಿದೆ. ನೆಲಮಂಗಲ ತಲುಪೋದಕ್ಕೆ ತುಮಕೂರನ್ನು ತಲುಪಬೇಕು ಅಂತಂದಾಗ ನೀವು ರಸ್ತೆ ಮಾರ್ಗದಲ್ಲೇ ಹೋಗಬೇಕಾಗುತ್ತೆ. ಫ್ಲೈಓವರ್ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಒಂದಷ್ಟು ದುರಸ್ತಿ ಕಾರ್ಯಗಳು ಮತ್ತು ಕೇಬಲ್ ಅಳವಡಿಕೆಯ ಒಂದು ಪ್ರಕ್ರಿಯೆಗಳು ನಡೆಯೋದ್ರಿಂದಾಗಿ ಮೇ 8ನೇ ತಾರೀಕಿನವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದಂತೂ ಖಂಡಿತ. ಯಾಕೆಂದರೆ ಒಂದು ಸಾಮಾನ್ಯ ನಾವು ಈ ಫ್ಲೈಓವರ್ ಸಂಚಾರ ಇದ್ದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸೊ ಆದರೆ ಈಗ ಫ್ಲೈಓವರ್ ಬಂದಾಗಿರೋದ್ರಿಂದಾಗಿ ಕೆಳಗಡೆ ರಸ್ತೆ ಮಾರ್ಗವಾಗಿ ಹೋಗಬೇಕು ಅನ್ನುವಂಥವ್ರು ಆ ಟ್ರಾಫಿಕ್ ಜಾಮ್ನಲ್ಲೇ ಮುಂದೆ ಸಾಗಬೇಕಾಗತ್ತೆ. ಆ ಟ್ರಾಫಿಕ್ ಜಾಮ್ನಲ್ಲಿ ನೀವು ಗೊರಗುಂಟೆಪಾಳ್ಯದಿಂದ ನೆಲಮಂಗಲದವರೆಗೆ ಹೋಗ್ತೀವಿ ಅಂತಂದ್ರೂ ಕೂಡ ಕನಿಷ್ಠ 1 ಅವರ್ ಅಥವಾ 1.5 ಅವರ್ ಬೇಕು. ಆ ಪರಿಯಾದಂಥ ಟ್ರಾಫಿಕ್ ಜಾಮ್ ಉಂಟಾಗ್ಬಿಡುತ್ತೆ ನೆಲಮಂಗಲ ತಲುಪಬೇಕು ಅಂತಂದರೆ. ಸೊ ಇದು ಸದ್ಯಕ್ಕೆ ಫ್ಲೈಓವರ್ ಕೂಡ ಬಂದಾಗಿರೋದ್ರಿಂದಾಗಿ ಫ್ಲೈಓವರ್ ಚಾಲ್ತಿಯ ಅಥವಾ ಫ್ಲೈಓವರ್ನಲ್ಲಿ ವೆಹಿಕಲ್ಗಳು ಹೋಗುವಂಥ ಸಂದರ್ಭದಲ್ಲೇ ಮಾಮೂಲಿ ರಸ್ತೆಯಲ್ಲಿಯೂ ಕೂಡ ಟ್ರಾಫಿಕ್ ಇರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಆದರೆ ಈಗ ಫ್ಲೈಓವರೇ ಬಂದಾಗಿರೋದ್ರಿಂದ ಮತ್ತಷ್ಟು ಸಂಚಾರದಲ್ಲಿ ದಟ್ಟಣೆ ಹೆಚ್ಚಾಗೋದಂತೂ ಗ್ಯಾರಂಟಿ. ಸೊ ಹಾಗಾಗಿ 4 ದಿನ ಪೀಣ್ಯ ಫ್ಲೈಓವರ್ ಬಂದಾಗ್ತಾ ಇದೆ. ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹಾಗಾಗಿ ನೆಲಮಂಗಲ ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಎದುರಾಗಿರುವಂಥದ್ದು. ವಾಹನ ಸವಾರರಿಗಂತೂ ಇದು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗಕ್ಕೂ ಕೂಡ ಸೂಚನೆಯನ್ನು ನೀಡಲಾಗ್ತಾ ಇದೆ. ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಪೀಣ್ಯ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ ಮೇಲೆ 8ನೇ ತಾರೀಕಿನವರೆಗೂ ಯಾವುದೇ ವೆಹಿಕಲ್ಗಳು ಸಂಚರಿಸುವಂತಿಲ್ಲ. ಮೊದಲೆಲ್ಲ ಈ ಹಿಂದೆ ಕೂಡ ಸುಮಾರು 1.5-2 ವರ್ಷದ ಹಿಂದೆ ಅಲ್ಲಿ ಒಂದಷ್ಟು ದುರಸ್ತಿ ಕಾರ್ಯಗಳಾಗ್ತಿದ್ದಂಥ ಸಂದರ್ಭದಲ್ಲಿ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಆಗ ಬರೀ ಕಾರುಗಳು ಅಥವಾ ಯಾವುದೇ ವೆಹಿಕಲ್ಗಳು, ದ್ವಿಚಕ್ರ ವಾಹನಗಳಿಗೆ ಮಾತ್ರ ಹೋಗ್ಲಿಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಹೇಳುತ್ತಿರೋದು ರಸ್ತೆ ಮಾರ್ಗವಾಗಿ ಹೋಗುವಂಥ ವೆಹಿಕಲ್ಗಳ ಪರಿಸ್ಥಿತಿ ಮತ್ತು ಜನರು ಹೋಗ್ಲಿಕ್ಕೂ ಕೂಡ ಬರಲಿಕ್ಕೂ ಬಹಳ ಕಷ್ಟಪಡಬೇಕಾದಂಥ ಪ್ರಯಾಸದ ಪ್ರಯಾಣ ಆಗಿತ್ತು. ಅದಾದ ನಂತರದಲ್ಲಿ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ ಆಯಿತು ಅಂತ ನಿಟ್ಟುಸಿರು ಬಿಡುವಾಗಲೇ ಈಗ ಮತ್ತೆ ಫ್ಲೈಓವರ್ ಬಂದಾಗ್ತಾ ಇದೆ ಅನ್ನುವಂಥದ್ದು ವಾಹನ ಸವಾರರಿಗೆ ಮತ್ತೆ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ತಾ ಇದೆ. ಅಲ್ಲಿ ಕೇಬಲ್ ಅಳವಡಿಕೆ ಮತ್ತು ದುರಸ್ತಿ ಕಾಮಗಾರಿ ಇದೆ ಅನ್ನುವಂಥ ಕಾರಣಕ್ಕೆ 4 ದಿನಗಳ ಕಾಲ ಅಂದರೆ ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ನೆಲಮಂಗಲ ತುಮಕೂರು ರಸ್ತೆಯಲ್ಲಿ ಇದೇ ಒಂದು ಕಾರಣಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಸ್ತೆಗಳಲ್ಲಿ. ಹಾಗಾಗಿ ರಸ್ತೆಗಳ ಮಾರ್ಗವಾಗಿ ಚಲಿಸಬೇಕಾಗುತ್ತೆ ವಾಹನ ಸವಾರರು, ಅನಿವಾರ್ಯ, ಏನೂ ಮಾಡೋಂಗಿಲ್ಲ. ಇಲ್ಲಾಂದರೆ ಪರ್ಯಾಯ ಮಾರ್ಗವನ್ನು ಆಶ್ರಯಿಸಬೇಕಾಗುತ್ತೆ. ಪರ್ಯಾಯ ಮಾರ್ಗದ ಮೂಲಕ ನೆಲಮಂಗಲ ತುಮಕೂರು ಅಥವಾ ಈ ಹಾಸನ ಮಾರ್ಗಕ್ಕೆ ಹೋಗುವಂಥವರು ಪರ್ಯಾಯ ಮಾರ್ಗವನ್ನು ಅನುಸರಿಸೋದು ಬೆಟರ್. ಇಲ್ಲ ಅಂತಂದರೆ ಟ್ರಾಫಿಕ್ ಜಾಮಲ್ಲೇ ಹೋಗ್ತೀವಿ, 1 ಗಂಟೆ ಆದರೂ ಪರವಾಗಿಲ್ಲ, 1.5 ಗಂಟೆ ಆದರೂ ಪರವಾಗಿಲ್ಲ ನೆಲಮಂಗಲ ತಲುಪೋದು ಅಂತಂದರೆ ಸೊ ಆ ಒಂದು ಮಾರ್ಗದಲ್ಲೇ ಅನಿವಾರ್ಯ ಅಂತಂದಾಗ ಆ ಮಾರ್ಗದಲ್ಲೇ ಹೋಗಬೇಕಾಗತ್ತೆ. ಸದ್ಯಕ್ಕಂತೂ ನೆಲಮಂಗಲ ತುಮಕೂರು ಆ ಫ್ಲೈಓವರ್ ಏನಿದೆ, ಪೀಣ್ಯ ದಾಸರಳ್ಳಿ ಫ್ಲೈಓವರ್ ಸದ್ಯಕ್ಕೆ 8ನೇ ತಾರೀಕಿನವರೆಗೆ ಬಂದಾಗಿರಲಿದೆ.